ನಮ್ಮ ಜೊತೆ ಮಾತನಾಡಲಿಕ್ಕೆ ಸಚಿವರಾದಂತಹ ನರೇಂದ್ರ ಸ್ವಾಮಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಒಂದು ಬಹುದೊಡ್ಡ ಇಲಾಖೆಯನ್ನು ಕೊಟ್ಟಿದ್ದಾರೆ ನಿಮಗೆ, ಕೃಷಿ ಇಲಾಖೆ. ಕಳೆದ ಬಾರಿ ಕೂಡ ನಿಮ್ಮ ಒಂದು ಜಿಲ್ಲೆಯಲ್ಲೇ ಇದ್ದಂಥದ್ದು. ಎಷ್ಟರ ಮಟ್ಟಿಗೆ ಖುಷಿ ಇದೆ ಸರ್? ನಾವೆಲ್ಲ ರೈತರ ಮಕ್ಕಳು, ರೈತರ ಜೀವನಕ್ಕೆ ಹತ್ತಿರ ಆಗ್ತಕ್ಕಂಥ ಒಂದು ಇಲಾಖೆ ಕೊಟ್ಟಿರೋದಕ್ಕೆ ನಾನು ಅತ್ಯಂತ ಆಭಾರಿಯಾಗಿ ನಮ್ಮ ಹೈಕಮಾಂಡ್ಗೆ ವಂದಿಸ್ತೇನೆ. ಎರಡನೇದು, ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಡಿನ ಜನತೆ ಏನು ನಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ ಅದನ್ನು ಪರಿಪೂರ್ಣವಾಗಿ ಸಾಧಿಸಿ ಜನರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಸರ್, ಇನ್ನು ಇದ್ರ ಜೊತೆಗೆ ಏನು ನಿಮ್ಮ ಜಿಲ್ಲೆಯ ಮತ್ತೊಬ್ಬರು ಸಚಿವರಿಗೆ ಏನು ಜಲಸಂಪನ್ಮೂಲ ಖಾತೆ ಸಿಕ್ಕಿರೋಂಥದ್ದು, ಇನ್ನು ಮಂಡ್ಯ ಅಂತ ಬಂದಂಥ ಕ್ಷಣದಲ್ಲಿ ಏನು ನೀರು ಹಾಗೂ ಕೃಷಿ ಸರ್, ಈ ಒಂದು ಜಾಸ್ತಿ ರೈತರು ಜಾಸ್ತಿ ಇರೋವಂಥದ್ದು, ಈ ಒಂದು ಇಲಾಖೆ ಎರಡೂ ಇಲಾಖೆಗಳು ಮಂಡ್ಯಗೆ ಸಿಕ್ಕಿರುವಂಥದ್ದು ಖುಷಿ ಇದೆ ಅಲ್ಲ ಸತ್ಯ? ಇದು ಸಹಜವಾಗಿ ಜಿಲ್ಲೆಗೆ ಎರಡೂ ಖಾತೆ ಮೊದಲನೇ ಬಾರಿ ದಕ್ಕಿರ್ತಕ್ಕಂಥದ್ದು ಸಂತೋಷದ ವಿಚಾರ. ಒಂದು ರೀತಿಯಲ್ಲಿ ಅನ್ನ ನೀರು ಎರಡಕ್ಕೂ ಜವಾಬ್ದಾರಿ ಆದಂಥ ಕೆಲಸವನ್ನು ನಮಗೆ ವಹಿಸಿದ್ದಾರೆ. ಆ ಒಂದು ರೈತರ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳಿಗೆ ಆಸ್ಪದ ಕೊಡದ ರೀತಿಯಲ್ಲಿ ನಾವು ಜವಾಬ್ದಾರಿಯಿಂದ ಎಚ್ಚರಿಕೆ ವಹಿಸಬೇಕಾಗಿದೆ. ನೀರಿನ ವಿಚಾರ ಇರಲಿ ಅಥವಾ ಕೃಷಿಕನ ಬದುಕಿನ ವಿಚಾರವಿರಲಿ, ನಾವು ಜವಾಬ್ದಾರಿ ಹೊರ್ತೀವಿ. ಸರ್, ಇನ್ನು ನಾಳೆಯಿಂದ ಅಧಿವೇಶನ ಸ್ಟಾರ್ಟ್ ಆಗ್ತಿದೆ ಸರ್, ಇದಕ್ಕೆ ಎಷ್ಟು ಮಟ್ಟಿಗೆ ಸಿದ್ಧತೆಗಳಾಗಿದೆ ಸರಿ? ಯಾಕಂದರೆ ಈಗಷ್ಟೇ ಖಾತೆ ಹಂಚಿಕೆ ಆಗಿರುವಂಥದ್ದು. ಸಹಜವಾಗಿ ತಂಡವಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ. ಇದರಲ್ಲಿ ಯಾವುದೇ ಥರವಾದಂಥ ಅನನುಭವಿಗಳಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಇದೇನು ನಮಗೆ ಸವಾಲು ಅನ್ನಿಸೋದಿಲ್ಲ. ಸರ್, ಜೊತೆಗೆ ಕೊನೆಯದಾಗಿ ಸರ್, ಈ ಒಂದು ಖಾತೆ ಹಂಚಿಕೆಯಲ್ಲಿ ನೀವು ಬೇರೆ ಯಾವುದಾದ್ರೂ ಖಾತೆಯನ್ನು ಕೇಳಿದ್ರೆ ಸರ್ ಮುಂಚೆ ಏನಾದರೂ, ಅಥವಾ ಈ ಕೃಷಿ ಖಾತೆಗೆ ನಾನು ಹೇಳ್ತಾ ಇದ್ದೀನಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ಆದೇಶವೇ ನಮಗೆ ಅಂತಿಮ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವ ನರೇಂದ್ರ ಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.